ಬ್ರದರ್ ಏನು ಉಚಿತ ಪ್ರಯಾಣ ಏನು ಅಣ್ಣ RCB ಅಭಿಮಾನ ಉಚಿತ ಪ್ರಯಾಣ ಡೈಲಿ ಕೊಡ್ತೀರಾ ಏನು ಅಣ್ಣ ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವತ್ ಮ್ಯಾಚ್ ಇದೆಯೋ ಅವತ್ ಮಾತ್ರ ನನ್ನ ಆಟೋದಲ್ಲಿ RCB ಅಭಿಮಾನಿಗಳಿಗೆ ಮ್ಯಾಚ್ ಸೋಲ್ಲಿ ಗೆಲ್ಲಿ ಹೊರಗಡೆ ಬಂದ್ಮೇಲೆ ಅವ್ರು ಬೇಜಾರಾಗ್ಬಾರ್ದು, ಮನೆಗೆ ಹೋಗಕ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು. ಅಂದ್ರೆ ಸದ್ಯಕ್ಕೆ ಇವಾಗ ನಾನು ಇಂದಿರಾನಗರ್ಗೆ ಹೋಗ್ಬೇಕು, ಅವಾಗಿಂದ ಒಂದ್ 4-5 ಜನನ ಬಿಟ್ಟೆ, ಒಂದ್ 7-8 ಜನನ ಬಿಟ್ಟೆ ಅನ್ಕೊಳ್ಳಿ. ಅಣ್ಣ ಅವರು ನಿಮ್ಗೆ ಕಾಸು ಬೇಡ, ಏನ್ ಬೇಕು, ನೀವ್ ನಾಷ್ಟ ಮಾಡಿದ್ರ, ಊಟ ಮಾಡಿದ್ರ, ಜರ್ಸಿ ಬೇಕಾ ಅಂತೆಲ್ಲ ಕೇಳಿದ್ರು. ನನ್ಗೇನು ಬೇಡ, ನೀವೆಲ್ಲ ಹೋಗ್ಬೇಕು ಹೇಳಿ ಅಂತ ಹೇಳ್ದೆ. ಒಬ್ಬರನ್ನ ಗೇಟ್ ನಂಬರ್ 2, 6 ಆಮೇಲೆ ಅಲ್ಲಿ ಕರ್ಕೊಂಡು ಹೋದ್ರು, ಬಂದ್ರು. ಒಂದ್ ಸ್ವಲ್ಪ ಜನ ಊಟ ಮಾಡ್ತೀರಾ ಅಂತ ಕೇಳಿದ್ರು, ಇನ್ನೊಂದ್ ಸ್ವಲ್ಪ ಜನ ಕುಡಿತೀರಾ ಅಂತ ಕೇಳಿದ್ರು. ಇಲ್ಲ ಸರ್ ನಮ್ಗೇನು ಬೇಡ. RCB ಅಭಿಮಾನ ನಮ್ದು ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ಬೋದು. RCB ಮೇಲೆ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ಅಭಿಮಾನ ಸರ್. ಅಂದ್ರೆ ಈ ಕನ್ನಡ ರಾಜ್ಯೋತ್ಸವ ಬಂದಾಗ ತಾಯಿ ಭುವನೇಶ್ವರ ಅಮ್ಮನ ಮೇಲೆ ಹೆಂಗಿರುತ್ತೆ ಅಭಿಮಾನ, ಆ ತರ IPL ಸೀಸನ್ ಬಂದಾಗ RCB ಮೇಲೆ ಆ ತರ ಒಂದು ಅಭಿಮಾನ ಇರುತ್ತೆ. ಅಂದ್ರೆ ಮ್ಯಾಚ್ ಸೋಲ್ತಲ್ವಾ ನಿಮ್ಮ ಆಟೋದಲ್ಲಿ ಬಂದವರು ಏನಾದ್ರು ಡಿಸಪಾಯಿಂಟ್ ಆದ್ರು ಅಂತ ಡಿಸಪಾಯಿಂಟ್ ಆಗ್ಬಾರ್ದು ಅಂತಾನೆ ಫ್ರೀ ರೈಡ್. ಅವ್ರು ಅಲ್ಲಿ ಬೇಜಾರಾದ್ರು ಇಲ್ಲಿ ಖುಷಿ ಆಗ್ಬೇಕು. ಇಲ್ಲ ಅವ್ರು ಏನೋ ಒಂದ್ ಖುಷಿ ಫ್ರೀ ರೈಡ್ ಕೊಡ್ತಾ ಇದ್ರು, ಅಲ್ಲಿ ಸೋತೋಗಿದ್ ಬೇಜಾರಿಲ್ಲ. ಬಟ್ ಒಬ್ಬ ಆಟೋ ಚಾಲಕ ಫ್ರೀ ರೈಡ್ ಕೊಡ್ತಿದ್ದಾನಲ್ಲ RCBಗೋಸ್ಕರ, ಅಲ್ಲಿ ಖುಷಿ ಪಟ್ರು ಸಾಕು ನಮ್ಗೆ. ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಸರ್. ಅದು 16-17 ವರ್ಷದಿಂದನೂ ಕಂಟಿನ್ಯೂ ಆಗೇ ಬಂದಿದೆ. ಬಟ್ ಅಂಟಲ್ಲ, RCB ಫ್ಯಾನ್ಸ್ ಇನ್ನೂ ಸ್ಟ್ರಾಂಗ್. ನಮಸ್ಕಾರ ಬೈ ನಿಂದ್ರು ಬೈ, ನಿಂಗೆ ಹಸ್ತಿರ್ ಬೈ, ಆಟ ಕಲಿಗೆ ಸಿಕ್ಕೇ ನಿಂದ್ರು ಒಂದ್ ನಿಮಿಷ. ಫೋನ್ ತಗೊಂಡ್ ಬಲ್ಲಿ ಫೋನ್ ಗೊತ್ತಿಲ್ಲ. ಜೈ RCB, ಜೈ RCB. ಸೋತ್ರು ಗೆದ್ರು ನಮ್ದೇ. ಸೋಲ್ಲಿ ಗೆಲ್ಲಿ RCB ಬಿಟ್ಕೊಡೋ ಮಾತಿಲ್ಲ ಸರ್. ನಮಗೆ ಟಿಕೆಟ್ ಸಿಕ್ಕಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿದ್ ಸರ್. ನಾವು ಬೆಳಗ್ಗೆಯಿಂದ 6 ಗಂಟೆಯಿಂದ ನಾವು ಬಂದಿರೋದು. ನನ್ ಡ್ಯೂಟಿ ಇನೋವಾ ಕೃಷ್ಣ ನನ್ ಗಾಡಿ, ಬೆಳಗ್ಗೆ ಡ್ಯೂಟಿ ಬಿಟ್ಟು ನಾನು ಬೆಳಗ್ಗೆಯಿಂದ ನೋಡ್ತಾ ಇದೀನಿ, ಟಿಕೆಟ್ ಸಿಗ್ಲಿಲ್ಲ. ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿದ್ದೆ ಸರ್. ನಾನು ಒಂಥರ ಸ್ವಲ್ಪ ಬೇಜಾರಾಯ್ತು. ಹ್ಯಾಟ್ರಿಕ್ ಗೆದ್ದಿತಾರಂತ ಅನ್ಕೊಂಡಿದ್ದೇವೆ, ಏನ್ ಆಗ್ಲಿಲ್ಲ. ಬಿಡಿ, ನೆಕ್ಸ್ಟ್ ಟೈಮ್ ಗೆದ್ದಿತೀವಿ, ಹೊಡಿತೀವಿ. ಈ ಸಲ ಕಪ್ ಅಂಕಲ್ ಮಕ್ಕಳು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.